ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಂ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮದೇವರ ಶಕ್ತಿಯುತ ಮಂತ್ರದೊಂದಿಗೆ ಇವತ್ತಿನ ಹನುಮ ಜಯಂತಿಯ ಮಹತ್ವವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವಾಯುಪುತ್ರ, ಕಪಿವೀರ, ಅಂಜನಾದ್ರಿ, ರಾಮಭಕ್ತ, ಮಾರುತಿ, ಕೇಸರಿ ನಂದನ ಮತ್ತು ರಾಮನ ಭಕ್ತ ಎಂದು ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಆಂಜನೇಯನ ಶಕ್ತಿ ಅಪಾರವಾದದ್ದು. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಆಂಜನೇಯ ಎಂದರೆ ಸಾಕು, ಎಲ್ಲ ಕಷ್ಟಗಳಿಗೂ ಸಹ ಬಂದು ಎದುರು ನಿಲ್ಲುವುದು ವೀರಾಂಜನೇಯ ಸ್ವಾಮಿ ಅಂತಲೇ ಹೇಳಬಹುದು. ಇವತ್ತಿನ ಕಾಲಮಟ್ಟದಲ್ಲಂತೂ ಸಹ ಯಾವುದೇ ಹಳ್ಳಿ ಪ್ರದೇಶಕ್ಕೆ ತಲುಪಿದರೂ ಸಹ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಕಲ್ಲಿನಿಂದ ಕೆತ್ತನೆ ಮಾಡಿರುವುದು ಮತ್ತು ಪ್ರತಿಷ್ಠಾಪನೆ ಮಾಡಿರುವುದನ್ನು ನೋಡಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಆಂಜನೇಯನನ್ನು ಸ್ಮರಿಸಿದ ಜನ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಅಂತಲೇ ಹೇಳಬಹುದು. ಎಲ್ಲರೂ ಸಹ ಆ ಆಂಜನೇಯನ ಪರಮ ಭಕ್ತರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಭಗವಾನ್ ಆಂಜನೇಯನನ್ನು ಸಂಕಟ ಮೋಚನ ಎಂದೂ ಸಹ ಕರೆಯಲಾಗುತ್ತದೆ. ಪ್ರಭು ಶ್ರೀರಾಮರ ಮೇಲೆ ಆಂಜನೇಯನಿಗೆ ಅಪಾರ ಭಕ್ತಿ ಹಾಗೂ ನಂಬಿಕೆಯಂತಲೂ ಸಹ ಹೇಳಬಹುದು. ತನಗೆ ಎಷ್ಟೇ ಕಷ್ಟ ಬಂದರೂ ಸಹ ರಾಮದೇವರನ್ನು ಎಂದಿಗೂ ಸಹ ಆಂಜನೇಯನು ಬಿಡಲಿಲ್ಲ. ರಾಮಣ್ಣನ ಸಹೋದರ ಲಕ್ಷ್ಮಣ ಆಪತ್ಕಾಲದಲ್ಲಿದ್ದಾಗ ಸಂಜೀವಿನಿ ಬೆಟ್ಟವನ್ನೇ ಹೊತ್ತು ತಂದಿರುವ ಇತಿಹಾಸ ಇವತ್ತಿಗೂ ಸಹ ಸ್ಮರಿಸಬಹುದು. ಮತ್ತು ಸೀತಾಮಾತೆಯ ಅನ್ವೇಷಣೆಯಲ್ಲಿ ಹನುಮನ ಪಾತ್ರ ಮುಖ್ಯವಾದದ್ದು ಎಂದು ಸಹ ಹೇಳಬಹುದು. ಇಂತಹ ಆಂಜನೇಯನ ಜಯಂತಿಯನ್ನು ಚೈತ್ರ ಪೌರ್ಣಮಿ ಎಂದು ಕರೆಯಲ್ಪಡುವ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ. ರಾಮನ ದೂತ ಹನುಮನನ್ನು ಭಕ್ತಿಪೂರ್ವಕವಾಗಿ ನೆನೆಯುವ ದಿನವೇ ಹನುಮನ ಜಯಂತಿ. ಇನ್ನು ಈ ವರ್ಷ ಹನುಮನ ಜಯಂತಿ 2025 ಮಂಗಳವಾರ 2ನೇ ತಾರೀಖಂದು ಬಿದ್ದಿರುವುದು ವಿಶೇಷ ಎಂದು ಸಹ ಹೇಳಬಹುದು. ಇನ್ನು ಹನುಮನ ಜಯಂತಿಯ ಮಹತ್ವವನ್ನು ಒಂದೊಂದಾಗಿಯೇ ತಿಳಿದುಕೊಳ್ಳೋಣ ಬನ್ನಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ರಾಮನ ಪರಮ ಭಕ್ತನಾದ ಹನುಮನು ಸೂರ್ಯ ಉದಯಿಸುವ ಸಮಯದಲ್ಲಿ ಜನಿಸಿದ ಎಂದು ಹೇಳಬಹುದು. ಇನ್ನು ಹನುಮನ ಜನ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ವಿಜಯನಗರ ಸಾಮ್ರಾಜ್ಯದ ಹಂಪಿ ಸಮೀಪದಲ್ಲಿರುವ ಆನೆಗುಂದಿ ಬಳಿ ಇರುವ ಅಂಜನಾದ್ರಿ ಬೆಟ್ಟ. ಆಂಜನೇಯ ಉದಯಿಸಿದ ನಾಡು ನಮ್ಮ ಕರ್ನಾಟಕ ನಾಡು ಎಂದು ನಮ್ಮ ಕನ್ನಡಿಗರಾಗಿ ನಮಗೆಲ್ಲ ಇಂದಿಗೂ ಸಹ ಹೆಮ್ಮೆಯ ಸಂಗತಿ ಎಂದು ಹೇಳಬಹುದು. ಇನ್ನು ಹನುಮನು ವಾನರರ ಅರಸನಾದ ಕೇಸರಿ ಮತ್ತು ಅಂಜನಾದ್ರಿ ಎಂಬ ದಂಪತಿಗಳಿಗೆ ಜನಿಸಿದ ಪುತ್ರ. ಶಾಪದ ರೂಪದಲ್ಲಿ ಭೂಮಿಯಲ್ಲಿ ವಾನರನ ರೂಪ ತಾಳಿ ಜನಿಸಿದ ಹನುಮ ಎಂತಲೂ ಸಹ ಹೇಳಬಹುದು. ಬಾಲ್ಯದಲ್ಲಿ ಹನುಮನು ಸೂರ್ಯನನ್ನು ಹೆಣ್ಣೆಂದು ಭಾವಿಸಿ ನುಂಗಲು ಪ್ರಯತ್ನಿಸಿದ್ದನು. ಇದರಿಂದ ಕೋಪಗೊಂಡ ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮನ ದವಡೆಗೆ ಹೊಡೆದನು. ಇದರಿಂದ ಕೋಪಗೊಂಡ ಋಷಿಗಳು ಈತನ ಅಪಾರ ಜ್ಞಾನವು ಎಲ್ಲ ಮರೆತು ಹೋಗಲಿ ಎಂದೂ ಸಹ ಶಾಪ ನೀಡಿದರು. ಇನ್ನು ರಾಮಾಯಣದಲ್ಲಿ ಹನುಮನ ಪಾತ್ರ ಹಾಸುಹೊಕ್ಕಾಗಿದೆ ಎಂದು ಸಹ ಹೇಳಬಹುದು. ಸೀತಾಮಾತೆಯ ಅನ್ವೇಷಣೆ, ಸಂಜೀವಿನಿ ಪರ್ವತ ಹೊತ್ತು ತರುವ ಘಟನೆ ಇದೆಲ್ಲವೂ ಸಹ ರಾಮಾಯಣದಲ್ಲಿ ಇಂದಿಗೂ ಸಹ ಇತಿಹಾಸದಂತಿದೆ. ನಿಷ್ಕಲ್ಮಶವಾದ ಭಕ್ತಿ, ಶಕ್ತಿ ಮತ್ತು ಧೈರ್ಯ, ಬ್ರಹ್ಮಚರ್ಯ ಮತ್ತು ಕರ್ಮಯೋಗಿ
ಎಂದು ಕರೆಯಲ್ಪಡುವ ಹನುಮನಿಗೆ ರಾಮಾಯಣದಲ್ಲಿ ವಿಶೇಷವಾದ ಸ್ಥಾನವಿದೆ ಎಂದು ಹೇಳಬಹುದು ಮತ್ತು ಪುರಾಣದ ಪ್ರಕಾರ ಶಕ್ತಿಯಾದ ದೇವರು ಹನುಮ ಎಂದು ಸಹ ಹೇಳಬಹುದು. ಹನುಮನ ವಿಶ್ಲೇಷಣೆ ಮತ್ತು ಮಹತ್ವ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು.